ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಜನಾರ್ದನ್ ಸರ್ ಮಾತು ಮಾತ್ರ ಬೇಕು ಅಂತಿದ್ರೆ ಅಲ್ಲಿ ಟೈಮ್ ಸ್ಟ್ಯಾಂಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಗೊತ್ತಾಗ್ತದೆ ಎಲ್ಲಿಂದ ಜನಾರ್ದನ್ ಸರ್ ಮಾತು ಅಂತ. ಬರೀ ಆ ಮಾತು ಮಾತ್ರ ಕೇಳಿಸ್ಕೊಳ್ಳಿ, ಒಂದು 2 ನಿಮಿಷ ನನಗೆ ಸುಧಾರಿಸ್ಕೊಳ್ಳಿಕ್ಕೆ. ಬಿಕಾಸ್ 2 ದಿನಗಳಿಂದ ನನ್ನ ಈ ಚಾನಲ್ ಯಾವುದೇ ವೀಡಿಯೋ ಇರಲಿಲ್ಲ. LSG ವರ್ಸಸ್ DC ಮ್ಯಾಚ್ ಆಗಲಿ, SRH ವರ್ಸಸ್ ಮುಂಬೈ ಮ್ಯಾಚ್ ಆಗಲಿ ಅದು ಅಪ್ಲೋಡ್ ಮಾಡಿರಲಿಲ್ಲ. ಕಮ್ಯುನಿಟಿ ಟ್ಯಾಬಲ್ಲಿ ಇನ್ಫಾರ್ಮ್ ಮಾಡಿದ್ದೆ, ಕಮ್ಯುನಿಟಿ ಟ್ಯಾಬಲ್ಲಿ. ಆ್ಯಂಡ್ ಇವತ್ತು RCB ಪ್ರಿವ್ಯೂ ಕೂಡ ಹಾಕಿರಲಿಲ್ಲ, ಯಾಕಂದರೆ ಮನಸ್ಸು ಅಷ್ಟು ಸರಿ ಇರಲಿಲ್ಲ. ಆ್ಯಂಡ್ ಮನಸ್ಸು ಭಾರ ಅನ್ನೋ ಒಂದು ಫೀಲು. ನಿಮಗೆ ಗೊತ್ತು, ಕಾಶ್ಮೀರದ ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿ 26-28 ಜನ ತೀರಿ ಹೋದರು. ಅದೇ ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ. ನಮಗೆ ಇನ್ನೂ ಜಾಸ್ತಿ ಯಾಕೆ ಬೇಜಾರು ಅಂತಂದರೆ, ನಾವು 2 ವಾರಗಳ ಮುಂಚೆ ಜಮ್ಮು ಕಾಶ್ಮೀರ 10 ದಿನಗಳ ಟ್ರಿಪ್ ಹೋಗಿದ್ವಿ. ಪಹಲ್ಗಾಮ್ನ ಬೈಸರನ್ ವ್ಯಾಲಿ ಎಲ್ಲಿ ಅಟ್ಯಾಕ್ ಆಗಿತ್ತು ಸೇಮ್ ಜಾಗದಲ್ಲಿ ನಾವಿದ್ವಿ. ನಾನು, ವೈಫು, ಅಪ್ಪ ಅಮ್ಮ ಎಲ್ಲರೂ ಇದ್ವಿ. ಸೊ ಅದು ನಮ್ಗೆ ಇನ್ನೂ ಕೂಡ ಅದು ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ, ಮೈಯೆಲ್ಲ ಜುಮ್ಮಾಗತ್ತೆ, ನಡ್ಕ ಬಂದಾಗತ್ತೆ. ಆ್ಯಂಡ್ ಥ್ಯಾಂಕ್ಫುಲಿ ನಮ್ಮ ಟ್ರಿಪ್ಪು ಪ್ರೀಪೋನ್ ಆಗಿತ್ತು 2 ವಾರ. ಯೂಶ್ವಲಿ ಟ್ರಿಪ್ಪು ಪ್ರೀಪೋನ್ ಆಗೋದಿಲ್ಲ, ಆದರೆ ಪೋಸ್ಟ್ಪೋನ್ ಆಗುತ್ತೆ. ಸೊ ಪ್ರೀಪೋನ್ ಆಗಿತ್ತು, ನಾವು ಬಚಾವಾದ್ವಿ. ಆ್ಯಸ್ ಪರ್ ದ ಶೆಡ್ಯೂಲ್ ನಾವು ಹೋಗಿದ್ದಿದ್ರೆ 22ನೇ ತಾರೀಕು ನಾವು ಪಹಲ್ಗಾಮ್ನ ಬೈಸರನ್ ವ್ಯಾಲಿಲಿ ಇರ್ತಾಯಿದ್ವಿ. ಎನ್ಸ್ಕೊಂಡ್ರು ನಮಗೆ ಯಪ್ಪ. ಸೊ ಎಲ್ಲರೂ 22ಕ್ಕೆ ಅಲ್ಲಿದ್ದರೆ ನಾನು ಇಲ್ಲ, ಈ ಚಾನಲ್ ಇಲ್ಲ, ಏನೂ ಇಲ್ಲ. ದೇವ್ರದ ಏನೋ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯದಿಂದ ನಾವು ಬದುಕಿದ್ದೇವೆ ಅಂತಲೇ ನನಗೀಗಲೂ ಅನ್ನಿಸ್ತಾ ಇರೋದು. ಇದನ್ನು ಈ ಕಾರಣಕ್ಕೆ ಮನಸ್ಸೆಲ್ಲ ಸರಿ ಇರಲ್ಲ, ಆದ್ದರಿಂದ 2 ದಿನ ವೀಡಿಯೋ ಬಂದಿರಲಿಲ್ಲ, ಕ್ಷಮೆ ಇರಲಿ. ಈಗ ಮಾಡಬೇಕಲ್ಲ, ಕೆಲಸ ಮಾಡಬೇಕಲ್ಲ, ಹ್ಯಾವ್ ಟು ಮೂವ್ ಆನ್ ಅಲ್ಲ. ಸೊ ಆದ್ದರಿಂದ ನಿಮ್ಮ ಪ್ರೀತಿಯ ಜನಾರ್ದನ್ ಸರ್ ಬರಲಿ ಅಲ್ವಾ. RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತೂ ಇಂತೂ ಮ್ಯಾಚ್ ವಿನ್ ಆದರು. ಹೇಗೆ ವಿನ್ ಆದರು? ಗೆದ್ದು ಸೋತು ಒಟ್ಟಿನಲ್ಲಿ ಕೊನೆಗೆ ಗೆದ್ರು. ರಾಜಸ್ಥಾನ್ ರಾಯಲ್ಸ್, ನಿಮಗೆ ಲಾಸ್ಟ್ ಓವರ್ ಆಡಲಿಕ್ಕೆ ಬರೋದಿಲ್ಲ ಅಂತ ನಾವು ಅಂದುಕೊಂಡಿದ್ದೆವು. ಸಾರಿ, ಕರೆಕ್ಷನ್, ಲಾಸ್ಟ್ 2 ಓವರ್ ಆಡಲಿಕ್ಕೆ ಬರೋದಿಲ್ಲ ಅಂತ ನಿರೂಪಿಸಿದ್ರಿ. ನಮಸ್ಕಾರ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವೀಕ್ಷೆ ಓಕೆ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. RCB ಅಂತೂ ಇಂತೂ ಹೋಮ್ ಮ್ಯಾಚಲ್ಲಿ ಚಿನ್ನಸ್ವಾಮಿಯಲ್ಲಿ ನಮಗೆ ಗೆಲ್ಲಿಕ್ಕೆ ಬರ್ತದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗೆ ಆಯ್ತು. ಇವತ್ತು ಸತತ 3 ಹೋಮ್ ಮ್ಯಾಚ್ಗಳನ್ನು ಗೆದ್ದು ಅಂತೂ ಇಂತೂ ಇನ್ನೇನು ಸೋತೆ ಬಿಟ್ರು ಅಂತ ಹೇಳುವಾಗ ಗೆದ್ರು. ಭಾರಿ ಖುಷಿ ಆಯಿತು. ಈ ಒಂದು ಜಯದೊಂದಿಗೆ 9 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು ಗೆದ್ದು 3ನೇ ಸ್ಥಾನದಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ವಿರಾಜಮಾನರಾಗಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಹಾಗೆ RR ತಂಡ ಎಷ್ಟನೇ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತಲ್ಲ ಬೇಡ, ಅವರು ನೆಕ್ಸ್ಟ್ ಪ್ಲೇ ಆಫಿಗೆಲ್ಲ ತೇರ್ಗಡೆ ಆಗುದಿಲ್ಲ. ಅವ್ರು ಐ ಥಿಂಕ್ ಸತತ 5 ಮ್ಯಾಚ್ಗಳನ್ನು ಸೋತಿದ್ದಾರೆ. ಹೇಗೆ ಸೋತಿದ್ದಾರೆ? ಗೆದ್ದು ತಾಗೋ 2 ಪಾಯಿಂಟ್ ಅಂತ, ನಮಗೆ ಬೇಡ, ನಮಗೆ ಪಾಯಿಂಟ್ ಬೇಡ ಅಂತ ಹೀಗೆ ಪಟಾರ್ ಅಂತ ಥ್ರೋ ಮಾಡ್ತಿದ್ದಾರೆ. ಯಾಕಂತಂದ್ರೆ 2 ಮ್ಯಾಚ್ ಲಾಸ್ಟ್ ಓವರಲ್ಲಿ ಸೋತರು. ಲಾಸ್ಟ್ ಓವರ್ಗೆ 9 ರನ್ ಹೊಡಿಲಿಕ್ಕಾಗಲಿಲ್ಲ 2 ಮ್ಯಾಚ್ಗಳಲ್ಲಿ. ಆ ಮ್ಯಾಚ್ಗಳನ್ನು ಸೋತರು. ಇವತ್ತು 9 ಡಬಲ್, 2 ಓವರಲ್ಲಿ 18 ರನ್ ಬೇಕಿತ್ತು, 5 ವಿಕೆಟ್ ಕೈಯಲ್ಲಿತ್ತು. ಅದಾದ್ಮೇಲೆ ಎಂತ ಡಿಸೈಡ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ನಮಗೆ ಬೇಡ, 2 ಪಾಯಿಂಟ್ ಇಟ್ಕೊಂಡ್ರೆ ನಮಗೆ ಭಾರ ಜಾಸ್ತಿ ಆಗ್ತದೆ, ತಗೊಳ್ಳಿ 2 ಪಾಯಿಂಟ್ ಅಂತ RCB ಕೊಟ್ಟರು. ಸೂಪರ್ ಡೂಪರ್ ಮ್ಯಾಚ್. ಹೇಸಲ್ವುಡ್ ಸೂಪರ್ ಅಂದ್ರೆ ಸೂಪರ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ RCB ಅಂದ್ರೆ ಅದರ ಅರ್ಥ ಏನು? ಟಾಸ್ ಸೋತೆವು ಅಂತ. ಇಲ್ಲಿ ಟಾಸ್ ಸೋತ್ರೆ ಡಿಫೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ದು ಗ್ರೌಂಡ್ ಚಿಕ್ಕದು, ಅಂದ್ರೆ ಎದ್ವಾ ರನ್ ಹೊಡಿಬೇಕು, ಮಿನಿಮಮ್ 200 ರನ್ ಹೊಡಿಬೇಕು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ RCB ಹೊಡೆದದ್ದು 205 ರನ್, 5 ವಿಕೆಟ್ ನಷ್ಟಕ್ಕೆ 205 ರನ್. ಸಾಲ್ಟ್ ಅವರು ಆಡಿದ್ರು 26 ಬಾಲ್ 23 ರನ್. ನಿಮ್ಗೆ 23 ಬಾಲ್ 26 ರನ್. ನಿಮ್ಗೆ ಅದನ್ನು ಕೇಳಿದ್ರೆ ಅಂತ ಆಗ್ತದೆ. ಯಾಕಂದ್ರೆ 23 ಬಾಲ್ ಎಲ್ಲ ಸಾಲ್ಟ್ ಇದ್ರೆ ಅಷ್ಟೊತ್ತಲ್ಲಿ 50 ರನ್ ಆಗಿರ್ಬೇಕು ಅವ್ರದ್ದು. ಅಟ್ಲೀಸ್ಟ್ ಒಂದು 40 ಆದ್ರೂ ಆಗಿರ್ಬೇಕು. ಬಟ್ ಅವರು ಬತ್ತಳಿಕೆಯಿಂದ ಇವತ್ತು ಬ್ಯಾಟಿಂದ ಅಷ್ಟು ರನ್ ಸರಾಗವಾಗಿ ಬರಲಿಲ್ಲ, ಭಾರಿ ಒದ್ದಾಡಿದ್ರು. ಆ್ಯಂಡ್ ಜೋಫ್ರಾ ಆರ್ಚರ್ ಏನ್ ಮಾರ ಬೌಲಿಂಗ್ ಅದು, ಅಮ್ಮ. ಇನ್ನು ಚಿನ್ನಸ್ವಾಮಿ ಒಂದು ಗ್ರೌಂಡಲ್ಲಿ ಆ ಪಿಚ್ಚಲ್ಲಿ ಎಷ್ಟು ಬೌನ್ಸ್ ಇದೆ ಅಂತ ನಮಗೆ ಗೊತ್ತಿರಲ್ಲ. ಇಲ್ಲಿ ಬರ್ತಾ ಇತ್ತು ಪಿಚ್ಚಾಗಿ, ಇಲ್ಲಿ ಅಲ್ಲಿ ಒಂದು ವೈಡ್ 4 ಎಲ್ಲ ಹೋಯ್ತು. ಸೊ ಅವ್ರದ್ದು ಮಿನಿಮಮ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿತ್ತು, ಇಲ್ಲಿ ಮತ್ತೆ ಮೇಲಿಂದ ಸ್ವಿಂಕ್ ಅಂತ ಹೋಗ್ತಾ ಇತ್ತು. ಖತರ್ನಾಕ್ ಬೌಲಿಂಗ್ ಆಯ್ತಾ ಆರ್ಚರ್. ಇದು 150 ಸ್ಪೀಡಲ್ಲಿ ಧಮ ಅಂತ ಹಾಕ್ತಾ ಇದ್ದಾರೆ. ಸೂಪರ್ ಬೌಲಿಂಗ್. ಬಟ್ ಪವರ್ ಪ್ಲೇಯಲ್ಲಿ ವಿಕೆಟ್ ಬೀಳಲಿಲ್ಲ.
ಪವರ್ ಪ್ಲೇಯಲ್ಲಿ ವಿಕೆಟ್ ಉಳಿಸಿಕೊಂಡ್ರೆ ಮತ್ತೆ ಗೇರ್ ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ ಮತ್ತೊಮ್ಮೆ ಎಕ್ಸಾಂಪಲ್ ಸೆಟ್ ಮಾಡಿದ್ರು RCB. ಸಾಲ್ಟ್ ಅವರಿಂದ ಅಂಥದ್ದೇನು ಆಟ ಬರ, ಹಸರಂಗ ಅವರ ಬೌಲಿಂಗಲ್ಲಿ ಔಟ್ ಆದರು, 23 ಬಾಲಿಗೆ 26 ರನ್ ಹೊಡೆದು ಔಟ್ ಆದರು. ವಿರಾಟ್ ಕೊಹ್ಲಿ ಮತ್ತೆ ಪಡಿಕಲ್ ಈ ಸೀಸನ್ ಇದು RCBಯ ಬ್ಯಾಟಿಂಗ್ ಲೈನಪ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕೆಲವೊಂದು ಮ್ಯಾಚಲ್ಲಿ ಆ ಒಂದು ಇಂಟೆಂಟ್ ಭರಿತ ಆಟ ಪಡಿಕಲ್ ಆಡ್ತಾರೆ. ಸೂಪರ್ ಅಂದ್ರೆ ಸೂಪರ್ ಆಟ ಪಡಿಕಲ್ ಇದು. ನಾವು ಪಡಿಕಲ್ ಈ ಥರ ಸ್ಟ್ರೈಕ್ ರೇಟಲ್ಲಿ ಹೊಡಿತಾರೆ ಅಂತ ನಾವು ಯಾವ ಸೀಸನಲ್ಲೂ ನೋಡಿರಲಿಲ್ಲ. ಹಿ ವಾಸ್ ನೋನ್ ಫಾರ್ ಆಂಕರ್ ಟೈಪ್ ಇನ್ನಿಂಗ್ಸ್ ಅಂತ ಹೇಳ್ತಾರಲ್ವಾ. ಆ್ಯಕ್ಚುಲಿ ಫಸ್ಟ್ ಮ್ಯಾಚಲ್ಲಿ ಅವರನ್ನು ಪ್ಲೇಯಿಂಗ್ ಎಲೆವೆನಲ್ಲಿ ಹಾಕೊಂಡಾಗ ಎಲ್ಲ ಅದೇ ಮಾತು ಕೇಳಿ ಬಂದದ್ದು, ಇವರನ್ನು ಯಾಕೆ ಹಾಕಿಕೊಂಡದ್ದು. ಕೊಹ್ಲಿ ಅವರ ಆಟ ಮತ್ತು ಇವರ ಆಟ ಸ್ವಲ್ಪ ಹೋಲ್ತದೆ, ಇಬ್ಬರು ಸಹ ಒಂದೇ ಥರದ ಆಟ, ಬೇಡ ಒಬ್ಬ ಹೊಡೆಬಡಿ ಆಟಗಾರ ಬೇಕು, ಹಾಗೆ ಹೀಗೆ ಎಂತ ಆಗಿದೆ ಅಂತ ಗೊತ್ತಿಲ್ಲ ಮರ್ರ. ಯಾರ ಮೇಲೆ ಸೇಡ್ ತೀರಿಸ್ಕೊಳ್ಲಿಕ್ಕೆ ಎಂತ ಅಂತ ಗೊತ್ತಿಲ್ಲ. ಲಾಸ್ಟ್ ಸೀಸನಲ್ಲಿ ಫ್ಲಾಪ್ ಪ್ಲೇಯರ್ ಆಗಿದ್ರು. ನನಗೆ ಯಾವ ಇದಕ್ಕೆ ಆಡ್ತಿದ್ರು, LSGಗೆ ಆಡ್ತಿದ್ರ, ಡೆಲ್ಲಿಗೆ ಆಡ್ತಿದ್ರು, ಯಾವುದೊಂದು ಫ್ರಾಂಚೈಸಿಗೆ ಆಡ್ತಿದ್ರಲ್ಲ ಪಡಿಕಲ್ಲು. ಬಟ್ ಈ ಸೀಸನ್ ಏನು ಆಟ ಮಾರ, ಅದ್ಭುತವಾಗಿ ಆಡಿದ್ರು. ಅದರಲ್ಲಿ ಎರಡು ಮಾತೇ ಇಲ್ಲ. ಕೊಹ್ಲಿ ಅವರು 70 ರನ್, ಅವ್ರು ಸ್ವಲ್ಪ ಡ್ಯಾಡಿ 50, 100 ರೀಚ್ ಆಗ್ತಾ ಇಲ್ಲ, ಡ್ಯಾಡಿ 50 ಒಂದು 70, 75, 80 ಏನು ಆ ಕಡೆಯಿಂದ. ರೋಹಿತ್ ಶರ್ಮಾ ಅವರು ಫಾರ್ಮಿಗೆ ಬಂದಿದ್ದಾರೆ. ಇವರಂತೂ ಕೊಹ್ಲಿ ಅವರಂತೂ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದಾರೆ. 70 ರನ್, 42 ಬಾಲಿಗೆ 8 4 2 6. ಆ್ಯಂಡ್ ನಮ್ಮ ಪಡಿಕಲ್, ನಮ್ಮ ಕರ್ನಾಟಕ ಪಡಿಕಲ್ 26 ಬಾಲಿಗೆ 50 ರನ್ ನೋಡಿದ್ರು. 50 ರನ್ ನೋಡಿದ್ಮೇಲೆ ಸಾಕು ಅಂತ ಅನಿಸಿದ ಅಂತ 27ನೇ ಬಾಲಲ್ಲಿ ಅವ್ರು ಔಟ್ ಆದರು. ಸರಾಗವಾಗಿ ಹೋಗ್ತಿದ್ದಂತಹ ಇನ್ನಿಂಗ್ಸ್ ಒಂಚೂರು ಡಿಪ್ ಆದದ್ದು ಯಾವಾಗ ಅಂತಂದರೆ ಪಟಪಟ ಅಂತ ಒಂದು 2-3 ಓವರಲ್ಲೇ 3 ವಿಕೆಟ್ ಬಿತ್ತು. ಕೊಹ್ಲಿ ಅವರು ಔಟ್ ಆದರು, ಪಡಿಕಲ್ ಔಟ್ ಆದರು, ಮತ್ತು ಆ ಕಡೆಯಿಂದ ಇವ್ರು ಔಟ್ ಆದ್ರು, ಯಾರು ನಮ್ಮ ಕ್ಯಾಪ್ಟನ್ ಪಟಿದಾರ್ ಅವರು ಕೇವಲ 1 ರನ್ ಹೊಡೆದು ಔಟ್ ಆದರು. ಆಗ ಒಂಚೂರು ಇದನ್ನು ಯಾಕೋ ಒಂಚೂರು ನಾವು ನಿರೀಕ್ಷಿಸಿದಕ್ಕಿಂತ ಒಂದು 10 ರನ್ ಕಡಿಮೆ ಬರ್ತದೆ ಏನೋ ಅಂತ ಅಂದ್ಕೊಳೋದು. ಬಟ್ ಸೂಪರ್ ಅಪ್ಪ. ಯಾರು ಜಿತೇಶ್ ಶರ್ಮಾ ಇವತ್ತು ಮಲ್ಗಿ ಎದ್ದು ಕೂತಿ ಹೇಗೊಂದು 10 ಬಾಲಿಗೆ 20 ರನ್ ನೋಡಿದ್ರು. ಅವ್ರು ಎಲ್ಲಿ ಹೊಡಿಲಿಕ್ಕೆ ಹೋದ್ರು, ಕೆಲವೊಂದು ಬಾಲ್ ಎಲ್ಲಿಯೋ ಹೋಯ್ತು. ಬಟ್ 10 ಬಾಲಿಗೆ 20 ರನ್, 4 4. ಆ ಕಡೆಯಿಂದ ಟಿಮ್ ಡೇವಿಡ್ 15 ಬಾಲಿಗೆ 23. ಅವರಂತೂ ಅಲ್ಟ್ರಾ ಪ್ರೋ ಮ್ಯಾಕ್ಸ್ HD ಕನ್ಸಿಸ್ಟೆನ್ಸಿಯಲ್ಲಿ ಈ ಸೀಸನಲ್ಲಿ ನಮ್ಮ RCB ಪಾಳಯಕ್ಕೆ ಸೂಪರ್ ಡೂಪರ್ 205 ರನ್ ಚಚ್ಚಿದ್ರು. ಸ್ಯಾಮ್ಸನ್ ಇಲ್ಲ ಬ್ಯಾಟಿಂಗ್ ಲೈನಪ್ ಅಲ್ಲಿ, ಯಾಕಂದ್ರೆ ಅವರು ಇಂಜುರಿ ಆಗಿದೆ. ಸೊ ಅವರ RR ತಂಡದಲ್ಲಿ ಏನೇನೋ ಆಗಿದೆ ಬಿಡಿ. ಸೊ ಅವರು ಇಲ್ಲದಿರೋದು ಇನ್ನೊಂದು ಪ್ಲಸ್, ಯಾಕಂದ್ರೆ ಸ್ಯಾಮ್ಸನ್ ಕ್ಷಣ ಮಾತ್ರದಲ್ಲಿ ಒಂದು ಆಟವನ್ನು ಚೇಂಜ್ ಮಾಡುವಂಥ ಆಟಗಾರ. ಬಟ್ ವೈಭವ್ ಸೂರ್ಯವಂಶಿ ಚಿಕ್ಕ ಹುಡುಗ ಡಮಲ್ ಅಂತ ಹೊಡಿತಾನೆ. ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಅವ್ರನ್ನು ಯಾವಾಗ ಕೂಡ ಸಹ ನಾವು ಅಂದರೆ ಸೀರಿಯಸ್ ಆಗಿ ತಗೊಳ್ಬೇಕು, ತುಂಬ ಲೈಟಾಗಿ ತಗೊಳ್ಲಿಕ್ಕೆ ಆಗೋದಿಲ್ಲ. ಇವ್ರದ್ದು ಆಟ ಸ್ಟಾರ್ಟ್ ಆಯಿತು ರಾಜಸ್ಥಾನಿದ. ಅಣ್ಣ ಒಂದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಡಮಾಲ್ ಅಂತ ಹೋಯ್ತು ಮ್ಯಾಚ್. 9 ಓವರಿಗೆ 110 ರನ್ ಹೊಡೆದಿದ್ರು ರಾಜಸ್ಥಾನ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಸುಮ್ಮನೆ ಕಂಪೇರ್ ಮಾಡಿದರೆ RCB 9 ಓವರಲ್ಲಿ 75 ರನ್, ಹೌದು 9 ಓವರ್ಗೆ 75 ರನ್ ಹೊಡೆದದ್ದು. 75 ರನ್ ಹೊಡೆದಿದ್ರೆ ಇವರು 9 ಓವರಲ್ಲಿ 110 ರನ್. ಯಶಸ್ವಿ ಜೈಸ್ವಾಲ್ 19 ಬಾಲಿಗೆ 49. ಫಸ್ಟ್ ಭುವನೇಶ್ವರ್ ಕುಮಾರ್ ಅವರು ಹಾಕಿದ ಫಸ್ಟ್ ಬಾಲ್ ಡಮ್ ಅಂತ 6. ಇದು ಮ್ಯಾಚ್ ಹೋಯ್ತಂತ ಅಂದ್ಕೊಳೋದು. ಆ ಕಡೆಯಿಂದ ವೈಭವ್ ಸೂರ್ಯವಂಶಿ ಸಹ ಹಾಗೆ 2 6 ಎಲ್ಲ ಹೊಡೆದ್ರು. ನಾನು ಇದೆಂತ ವೈಭವ್ ಸೂರ್ಯವಂಶಿ ಆದರೂ ಸುಮ್ಮನೆ ಸ್ಲಾಗಿಂಗ್ ಅಂತ ಹೇಳ್ತಾರಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಏನೋ ಬೀಸ್ತಾ ಇದ್ರು. ಇನ್ನು ಸಹ ಆ ಪಕ್ವತೆ ಬರಬೇಕು ಆಟದಲ್ಲಿ. ಇದೆಲ್ಲ ತುಂಬ ಅಪರೂಪದ ವರ್ಡ್ಸ್, ಪಕ್ವತೆ. ಅದು ಬರಬೇಕಷ್ಟೇ. ಇನ್ನು ವರ್ಷ ಆಗ್ತಾ ಬರ್ತದೆ. ಬಟ್ ಯಶಸ್ವಿ ಜೈಸ್ವಾಲ್ ಹೊಡಿತಿದ್ದಾಗ ಇವತ್ತು ವಿನ್ ಮಾಡಿಸ್ತಾನಂತ ಕಾಣ್ತದೆ ಮಾರ್ರೆ ಅಂತ. 19 ಬಾಲಿಗೆ 49 ಇನ್ಸೇನ್ ಇನ್ನಿಂಗ್ಸ್. ಎಲ್ಲರೂ ಹೊಡಿಸ್ಕೊಳ್ತಿದ್ದಾರೆ. ಇದು ಯಾರು ದಯಾಳ್ ಹೊಡಿಸ್ಕೊಳ್ತಿದ್ದಾರೆ. ಹೇಸಲ್ವುಡ್ ಕೂಡ ಫಸ್ಟ್ 2 ಓವರ್ ಹೊಡಿಸ್ಕೊಂಡ್ರು. ಭುವನೇಶ್ವರ್ ಕುಮಾರ್ ಅವರು ಹೊಡಿಸ್ಕೊಳ್ತಿದ್ದಾರೆ. ಕೊನೆಗೆ ಅವರ ವಿಕೆಟ್ ಕೀಳ್ಲಿಕ್ಕೆ ಹೇಸಲ್ವುಡ್ಡೇ ಬಂದರು ಬಿಡಿ. ಹೇಸಲ್ವುಡ್ ಅವರು ಓವರಲ್ಲಿ 4-4-6 ಅಥವಾ 4-6 ಹೊಡೆದು ಕೊನೆಗೆ ಅಂತೂ ಶೆಫರ್ಡ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ವೈಭವ್ ಸೂರ್ಯವಂಶಿದು ವಿಕೆಟ್ ತೆಗೆದದ್ದು ಭುವನೇಶ್ವರ್ ಕುಮಾರ್ ಅವರು. ಸುಮ್ಮನೆ ಏನು ಕಣ್ಮುಚ್ಕೊಂಡು ಬೀಸ್ತಿದ್ರು, ಡಮ್ ಅಂತ ಬೋಲ್ಡ್ ಆದರು. ಬಟ್ ಆಟ ಸ್ಟಾಪ್ ಆಗಲಿಲ್ಲ. ಇವ್ರಿಗೆ 2 ವಿಕೆಟ್ ಹೋದ್ಮೇಲೆ ಕೂಡ ಪರಾಗಣ್ಣ ಏನು ಇಂಟೆಂಟ್ ನೆಕ್ಸ್ಟ್ ಲೆವೆಲ್ ಇತ್ತಣ್ಣ. 4 ಬಾಲಿಗೆ 16 ರನ್ ಸಿಡಿಸಿ ಆಗಿತ್ತು. ಫಸ್ಟ್ ಬಾಲ್ ಡಾಟ್, ಅದಾದ್ಮೇಲೆ 4-6 ಹೆಜ್ಜಾಗಿ ಎಲ್ಲ ಹೋಯ್ತು. ಅದು ಏನೇ ಇರಲಿ, ಬಟ್ ರನ್ ಬಂತಲ್ಲ ಅವರ ತಂಡಕ್ಕೆ. 9 ಓವರ್ ತನಕ ಮ್ಯಾಚ್ ರಾಜಸ್ಥಾನ್ ಕೈಯಲ್ಲಿ. ಗಟ್ಟಿ ಕೈ ಹೀಗೆ ಮುಚ್ಚಿಡಿದು ಮತ್ತೆ ಪುನಃ ಸರಪಳಿಯಲ್ಲಿ ಹಾಕಿ ಲಾಕ್ ಮಾಡಿ ಬಿಟ್ಟಿದ್ದಾರೆ. ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ಮ್ಯಾಚ್ ಹೋಯ್ತಂತವೆ ಅಂದ್ಕೊಂಡದ್ದು. ಬಟ್ ನೆಕ್ಸ್ಟ್ 4 ಓವರಲ್ಲಿ 22 ರನ್ ಬಂದದ್ದು ಅಷ್ಟೇ.
22 ರನ್ ಮತ್ತೆ 2 ವಿಕೆಟ್ ಬೇರೆ ಹೋಯ್ತು. ಕೃಣಾಲ್ ಪಾಂಡ್ಯ ಬೆಂಗಳೂರು ಪಿಚ್ಚಲ್ಲಿ ವಿಕೆಟೇ ತೆಗ್ದಿರಲಿಲ್ಲ ಈ ಸೀಸನಲ್ಲಿ. ಅವೇ ಮ್ಯಾಚ್ಗಳಲ್ಲಿ ಭಾರಿ ಚಂದ ಮಾಡಿ ಬಾಲ್ ಆಗ್ತಿದ್ರು. ಬಟ್ ಇಲ್ಲಿ ನಮ್ಮ ಹೋಮ್ ಪಿಚ್ಚಲ್ಲಿ ವಿಕೆಟೇ ತೆಗ್ದಿರಲಿಲ್ಲ. ಬಟ್ ಇವತ್ತು ಎಂತ ಅಂದ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಬಾಲೇ ಪರಾಗ್ ಅವರ ವಿಕೆಟ್. ಅದಾದ್ಮೇಲೆ ನಿತೀಶ್ ರಾಣಾ ಭಾರಿ ಒದ್ದಾಡಿದ್ರು. 22 ಬಾಲ್ಗೆ 28 ರನ್ ನೋಡಿದ್ರು. ಬಟ್ ಎಂತ ಹೇಳೋದು, ಈಗ ನೋಡಿ ಸಾಲ್ಟ್ ಅವರು 23 ಬಾಲ್ಗೆ 26 ರನ್, 23 ಬಾಲ್ ಆಡಿ ಅಷ್ಟೇ ಹೊಡೆದದ್ದು. ಹಾಗೆಯೇ ಇವರು 22 ಬಾಲ್ ಆಡಿ 28. ಇದಕ್ಕಿಂತ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡುವಂತಹ ಆಟಗಾರ ನಿತೀಶ್ ರಾಣಾ. ಸೊ ಅವ್ರು 22 ಬಾಲ್ 28 ಹೊಡೆದಾಗ ಅಂತ ಅನಿಸಿದಂತೂ ಹೌದು. ಯಾಕಂತಂದರೆ ಪರಾಗ್ ಅವರು 10 ಬಾಲಿಗೆ 22 ರನ್ ಹೊಡೆದಾಗ ಇವರು 22 ಬಾಲಿಗೆ ಇನ್ನೂ ಸಹ ಜಾಸ್ತಿ ಹೊಡಿಬೋದಿತ್ತು. ಪರವಾಗಿಲ್ಲ, ಹೊಡಿಲಿಲ್ಲ. ನಮ್ಗೆ ಭಾರಿ ಖುಷಿಯೇ. ಆ 4 ಓವರ್ ಭಾರಿ ಚಂದ ಮಾಡಿ ಬಾಲ್ ಹಾಕಿದಾರಪ್ಪ. ಎರಡು ಕಡೆ ಏನು, ಒಂದು ಕಡೆಯಿಂದ ಕೃಣಾಲ್ ಪಾಂಡ್ಯ, ಈ ಕಡೆಯಿಂದ ಸುಯೇಶ್ ಶರ್ಮಾ ಸೂಪರ್ ಆಗಿ ಕಂಟ್ರೋಲ್ ಮಾಡಿದ್ರು. ಮ್ಯಾಚ್ ನಿಧಾನಕ್ಕೆ ನಮ್ಮ ಕಡೆಗೆ ವಾಲಿಕ್ಕೆ ಸ್ಟಾರ್ಟ್ ಆಯಿತು. ಈವನ್ ಹೆಟ್ಮೈರ್ ಅವರಿಂದ ಇನ್ನಿಂಗ್ಸ್ ಬರಲಿಲ್ಲ. 8 ಬಾಲಿಗೆ 11 ರನ್ ಹೊಡೆದು ಔಟ್ ಆದರು. ಲಾಸ್ಟಿಗೆ 3 ಓವರಿಗೆ 40 ರನ್. ಓಹೋ, ವಿನ್ ಅಣ್ಣ. ಜುರೇಲ್ ಮತ್ತೆ ಆ ಕಡೆಯಿಂದ ಶುಭಮ್ ದುಬೆ ಇರೋದು ವಿನ್ ಸಾಧ್ಯನೇ ಇಲ್ಲ ಅಂತಂದ್ರೆ, ಭುವನೇಶ್ವರ್ ಕುಮಾರ್ ಅವರು 18ನೇ ಓವರಲ್ಲಿ 22 ರನ್ ಬಿಟ್ಕೊಟ್ರು. ಡಾಮಾರ್ 3 ಓವರಿಗೆ 28 ರನ್ ಕೊಟ್ಟಿದ್ರು. ಲಾಸ್ಟ್ ಓವರಲ್ಲಿ 22 ರನ್ ಬಿಟ್ಟು ಕೊಟ್ಟು ಅದ್ಭುತವಾಗಿರುವಂತಹ ಅತ್ಯಾಕರ್ಷಕ ಅರ್ಧಶತಕ ಹೊಡೆದ್ರು. 4 ಓವರಿಗೆ 50 ರನ್. ಏನು ಮಾರೆ, ಜುರೇಲ್ ಹೊಡಿತಿದ್ದಾರೆ, ಶುಭಮ್ ದುಬೆ ಬಿಡಿತಿದ್ದಾರೆ. 22 ರನ್ ಹರಿದು ಬಂತು. 3 ಓವರ್ಗೆ 40 ಅಂತಿದ್ದದ್ದು 2 ಓವರ್ಗೆ 18 ರನ್. ಎನಿ ಡೇ ಎನಿ ಟೈಮ್ ಬ್ಯಾಟಿಂಗ್ ಟೀಮೇ ವಿನ್. ಯಾಕಂದ್ರೆ ಸೆಟ್ ಬ್ಯಾಟ್ಸ್ಮನ್ ಇರೋದು 5 ವಿಕೆಟ್ ಹೋಗಿರೋದಷ್ಟೇ. ಎನಿ ಡೇ ಎನಿ ಟೈಮ್ ಬ್ಯಾಟಿಂಗ್ ಟೀಮೇ ವಿನ್ ಆಗೋದಂತ ಜಾಸ್ತಿ ಜನ ಹಾಗೆ ಅಂದ್ಕೊಳ್ಳೋದು. ಬಟ್ ಬ್ಯಾಟಿಂಗ್ ಮಾಡ್ತಿರೋದು ಯಾರು? ರಾಜಸ್ಥಾನ್ ರಾಯಲ್ಸ್. 2 ಓವರಿಗೆ 18. ಅವರಿಗೆ ಎಂತ ಸಡನ್ನಾಗಿ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಒಂದು ಎಕ್ಸ್ಟ್ರಾ ಹಾಕಿಕೊಳ್ತಾರೆ ಅಂತ ಅಂತ ಗೊತ್ತಿಲ್ಲ. ಅವರಿಗೆ 2 ಓವರ್ 18 ಇದ್ದು 2 ಓವರಿಗೆ 180 ಥರ ಕಾಣ್ತದ. 1 ಓವರಿಗೆ 9 ಇದ್ರೆ 1 ಓವರಿಗೆ 90 ಅಂತ ಕಾಣ್ತದೆ. ಎಂತ ಅಂತ ಗೊತ್ತಿಲ್ಲ. ಒಂಚೂರೇನು ಎಂತದೋ ಆಗಿದೆ ಮಾರೆ, ಮಿಸ್ಇಂಟರ್ಪ್ರಿಟೇಷನ್ ಏನೋ ಆಗಿದೆ. ಯಾಕಂತಂದ್ರೆ 2 ಓವರಿಗೆ 18 ರನ್ ಬೇಕು. ಹೇಸಲ್ ವುಡ್ ಅವರು ಬಂದರು. ಒಂದೇ ರನ್ ಬಿಟ್ಟು ಕೊಟ್ಟದ್ದು. 2 ವಿಕೆಟ್ ಆ ಓವರಲ್ಲಿ ಹೋಯ್ತು. ಬ್ಯಾಕ್ ಟು ಬ್ಯಾಕ್. ಜುರೇಲ್ ಅವ್ರದ್ದೊಂದು ಏನು ರಿವ್ಯೂ ತಗೊಂಡ್ರು ಮಾರ್ರೆ, ಜಿತೇಶ್ ಶರ್ಮಾ ಅವರು ಹೇಳಿದ ರಿವ್ಯೂ ತಗೊಳ್ಳುವ ಅಂತ. ಜುರೇಲ್ ಅವರು ಔಟ್ ಆದ್ರು. ನೆಕ್ಸ್ಟ್ ಬಂದಂತಹ ಬ್ಯಾಟ್ಸ್ಮನ್ ಜೋಫ್ರಾ ಆರ್ಚರ್ ಕೂಡ ಬ್ಯಾಕ್ ಟು ಬ್ಯಾಕ್ ಬಾಲಲ್ಲಿ ಔಟ್ ಆದ್ರು. ಹ್ಯಾಟ್ರಿಕ್ ಕೂಡ ಆಗ್ತಾ ಇತ್ತು. ಅದು ಲೆಗ್ ಸ್ಟಂಪಿಗೆ ಸತ್ತಾಗಲಿಲ್ಲ, ಔಟ್ ಸೈಡ್ ಎಡ್ಜ್ ಸತ್ತಾಗಲಿಲ್ಲ, ಸುಮ್ಮನೆ ಹಾಗೆ ಕೀಪರ್ ಕೈಗೆ ಹೋಯ್ತು. ಇಲ್ಲದೆ ಹ್ಯಾಟ್ರಿಕ್ ಕೂಡ ಆಗ್ತಾ ಇತ್ತು. ಆ್ಯಂಡ್ ಲಾಸ್ಟ್ ಬಾಲಲ್ಲಿ ರನ್ ಓಡಲಿಲ್ಲ. ಹಸರಂಗ ಅವರು ಓಡಲಿಲ್ಲ ಅಥವಾ ಶುಭಮ್ ದುಬೆ ಬೇಡ ನಾನು ವಿನ್ ಮಾಡಿಸ್ತೇನೆ ಅಂತ ಹೇಳಿದ್ರೆ ಏನಂತ ಗೊತ್ತಿಲ್ಲ, ಓಡಲಿಲ್ಲ. ಆ್ಯಕ್ಚುಲಿ ಹಸರಂಗ ಅವರು ಶ್ರೀಲಂಕಾ ಪಾಲಿಗೆ ಆಲ್ರೌಂಡರ್ ಅಲ್ಲ, ಓಡಬಹುದಿತ್ತು. ಬಟ್ ಎನಿವೇಸ್ ಓಡಲಿಲ್ಲ. ಸೊ 2 ಓವರಿಗೆ 18 ಇದ್ದದ್ದು 1 ಓವರಿಗೆ 17. ಆಲ್ಮೋಸ್ಟ್ ವಿನ್ ಆಗಿದೆ. ಬಟ್ ಏನು ಹೇಳಲಿಕ್ಕೆ ಆಗೋದಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಕ್ರಿಕೆಟ್. ಪ್ರಾಕ್ಟಿಕಲಿ 3 6 ಹೊಡೆದ್ರೆ ಆಯ್ತಲ್ಲ, ವಿನ್ ಆಗ್ತಾರೆ RR. ಬಟ್ ನೆಕ್ಸ್ಟ್ ಓವರ್ ಲಾಸ್ಟ್ ಓವರ್ ಹಾಕ್ಲಿಕ್ಕೆ ಬಂದಂಥ ನಮ್ಮ ಯಶ್ ದಯಾಳ್ ಅವರು, ದಯಾಳು ಅಣ್ಣ ನೀನು ಕರುಣಾ ದಯಾಳು. ಫಸ್ಟ್ ಬಾಲ್ಗೆ ವಿಕೆಟ್ ಶುಭಮ್ ದುಬೆ ಅವರು ಔಟ್ ಆದ್ರು. ಅದಾದ್ಮೇಲಿಂದ ಆಗ್ಲಿಲ್ಲ. ಹಸರಂಗ ಅವರು ಕೂಡ ರನ್ಔಟ್ ಆದ್ರು. ಸೊ ಹಿಂದಿನ ಓವರಲ್ಲಿ 1 ರನ್, ಆ ಓವರಲ್ಲಿ 4 ರನ್ ಬಂದಂತ ಕಾಣ್ತದೆ. 11 ರನ್ನಿಂದ ವಿನ್ RCB. ಅಯ್ಯಪ್ಪ, 2 ಓವರಿಗೆ 18 ರನ್ ಬೇಕಿತ್ತು. 18 ರನ್ ಹೊಡಿಲಿಕ್ಕಾಗಲಿಲ್ಲ. ಏನಾದ್ರು ಹತ್ರ ಬಂದು 2 ರನ್ನಿಂದ 3 ರನ್ನಿಂದ ಸೋತ್ರ ಇಲ್ಲ, 11 ರನ್ನಿಂದ ಸೋತ್ರು. ಸೊ 205ಕ್ಕೆ ಪ್ರತಿಯಾಗಿ ರಾಜಸ್ಥಾನಿಗೆ ಹೊಡಿಲಿಕ್ಕಾದದ್ದು ಕೇವಲ 194 ರನ್ಗೆ 9 ವಿಕೆಟ್ಗಳನ್ನು ಕಳೆದುಕೊಂಡ್ರು. ಸೂಪರ್ ನಾವು ಏನು ಶಾಪಗ್ರಸ್ತ ಪಿಚ್ ಅಂತೆಲ್ಲ ಹೇಳ್ತಿದ್ದೇವಲ್ಲ, ಈಗ ಶಾಪ ವಿಮೋಚನೆ ಆಗಿದೆ. ಶಾಪು ವಿಮೋಚನೆಗೊಂಡಿದೆ RCBಗೆ. ಸೊ ಇನ್ನು ಎಷ್ಟು 4 ಮ್ಯಾಚ್ ಆಯಿತು, ಇನ್ನು 3 ಮ್ಯಾಚ್ ಉಂಟಾ ಇವ್ರದ್ದು RCBದು ಹೋಮ್ ಗ್ರೌಂಡಲ್ಲಿ. ದಯವಿಟ್ಟು ವಿನ್ ಆಗಿ. ಹೋಮ್ ಗ್ರೌಂಡಲ್ಲಿ ಜಾಸ್ತಿ ಮ್ಯಾಚ್ಗಳನ್ನು ವಿನ್ ಆಗಲಿ. ಯಾಕಂದ್ರೆ ಸುಮಾರು ಸಲ ಹೇಳ್ತಾ ಇರ್ತಾರಲ್ಲ, ತುಂಬ ದುಡ್ಡು ಕೊಟ್ಟು ಬರ್ತಾರೆ. ಯಾವ ಟೀಮಿದು ಬೇಕಾದ್ರೆ ನಿಮಗೆ ಟಿಕೆಟ್ ಸಿಗ್ತದೆ. RCBದು ಟಿಕೆಟೇ ಸಿಗುವುದಿಲ್ಲ. ಯಾಕಂದ್ರೆ ಈಗ ಓಪನ್ ಆಗ್ತದೆ, ಕಣ್ಮುಚ್ಚಿಗೆ ಬಿಡುವಷ್ಟರಲ್ಲಿ ಸೋಲ್ಡ್ ಔಟ್ ಅಂತ ಬಂದಿರ್ತದೆ. ಸೊ ಎಲ್ಲ ಬ್ಲ್ಯಾಕಲ್ಲಿ ತಗೊಳ್ಬೇಕು, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತಗೊಳ್ತಾರೆ. ಸೊ ಅಭಿಮಾನಿಗಳ ಒಂದು ಟಿಕೆಟ್ ಪ್ರೈಸ್ ಎಲ್ಲ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು RCB ತನ್ನ ಎಲ್ಲ ಹೋಮ್ ಮ್ಯಾಚ್ಗಳನ್ನು ವಿನ್ ಆಗಬೇಕು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಚಂದದ ಕ್ರಿಕೆಟ್ ಆಡಿದ್ರಿ. ಕೊನೆಗೆ ಅನ್ಬಿಲೀವೇಬಲ್ ಕ್ರಿಕೆಟ್ ಆಡಿದ್ರಿ. 11 ಓವರಿಗೆ 10 ಓವರಿಗೆ 110 ರನ್ ಆಗಿದ್ದು. 9 ಓವರಿಗೆ
9 ಓವರಿಗೆ 110 ರನ್ ಹೊಡೆದಂತಹ RRನ ಮಿಡ್ಲ್ ಓವರಲ್ಲಿ ಕಂಟ್ರೋಲ್ ಮಾಡಿ ಕೊನೆಗೆ 3 ಓವರಿಗೆ 40 ರನ್ ಬೇಕು ಅಂತ ಹೇಳಿ ಅಂತ ಸಿಚುವೇಶನಲ್ಲಿ ಮತ್ತೊಂದು ಸಣ್ಣ ಝಲಕ್, ಯಾಕಂದ್ರೆ ನಮಗೆ ಬರೆಸಿಯೇ ನೀವು ವಿನ್ ಆಗೋದು. ಸೊ 2 ಓವರಿಗೆ 18 ಆಯಿತು. ಅದಾದಮೇಲೆ ಮತ್ತೆ ಪುನಃ ಕಮ್ ಬ್ಯಾಕ್. ಸೂಪರ್ಮ, ಹೀಗೆ ಆಡ್ತೇರಿ, ಭಾರಿ ಖುಷಿ ಆಗ್ತದೆ. ಯಸ್, ನಿಮ್ಗೆ ಖುಷಿ ಆಯ್ತಂತ ಅಂದ್ಕೊಳ್ತೇನೆ. ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದದ್ದು ಸರಿಯಾಗಿ ಬರುವ. ನಮಸ್ಕಾರ.